Hello, friend. I'm here. Let's go. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ. ನಾನು ಇವತ್ತು ಡೇ 1 ಮಿನಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಮಕ್ಕಳ ಬರ್ಡೇ ದಿನವೇ ನಾನು ಏನಾದರೂ ಒಂದು ಶುರು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ಇವತ್ತು ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಅದ್ರ ಜೊತೆಗೆ ನನ್ನ ಒಂದು ಏನಾದರೂ ಸಾಧನೆ ಮಾಡಬೇಕು, ಅದು ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಇಷ್ಟು ದಿನ ಏನು ಮಾಡಿದ್ದೀನಿ ಏನು ಬಿಟ್ಟಿದ್ದೀನಿ ಗೊತ್ತಿಲ್ಲ, ಇನ್ನು ಮುಂದೆ ಏನಾದರೂ ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟು ಇವತ್ತು ಹೊರಡ್ತಾ ಇದ್ದೀನಿ. ಇವಾಗ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ತುಂಬ ಖುಷಿಯಾಗಿದ್ದಾರೆ ಅವರು ಕೂಡ. ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೆ ವಿಶ್ ಮಾಡಿದೆ. ಅದಾಗಿದ ನಂತರ ಅಫಿಷಿಯಲ್ ಆಗಿ ವಿಶ್ ಮಾಡ್ತಾ ಅಲ್ಲೊಂದು ಗಿಫ್ಟ್ ಕೂಡ ಇತ್ತು. ಆ ಗಿಫ್ಟಲ್ಲಿ ಏನಿದೆ ಅಂತ ಹೇಳಮ್ಮ, ಇಲ್ಲ ನನಗೆ ಕಮೆಂಟ್ ಮಾಡು, ತಿಳಿಸಿ ಅಂತ ವೀವರ್ಸ್ಗೆ ಹೇಳು ನೀನು ಅಂತ ಹೇಳ್ತಾ ಇದ್ದೆ ನನ್ನ ಮಗ. ಅದಕ್ಕೋಸ್ಕರ ಆ ಗಿಫ್ಟನ್ನ ನಾನು ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ. ಅದರ ನೆಕ್ಸ್ಟ್ ನಾವು ನಮ್ಮ ಮನೆ ದೇವರು ಕುಲದೇವರು ಕ್ಯಾತ್ನಟ್ಟಿ ಈರಣ್ಣ ಅಂತೇಳಿ ಮಸ್ಕಿಯಿಂದ ತುಂಬ ಹತ್ರದಲ್ಲೇ ಇರೋವಂಥದ್ದು, ಅಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ. ಇಲ್ಲಿ ಒಂದಿಷ್ಟು ಕಾಯಿ, ಕರ್ಪೂರ, ಹಣ್ಣು ಎಲ್ಲ ಕೊಟ್ಟು ದೇವರ ಆಶೀರ್ವಾದ ತೊಗೊಂಡು ಬಂದ್ವಿ. ಅಲ್ಲಿ ನಾವು ಇವತ್ತು ಫ್ರೀ ಇತ್ತು, ಸ್ವಲ್ಪ ಆರಾಮಾಗಿ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಸ್ವಲ್ಪ ಗದ್ದಲ ಇರುತ್ತೆ. ಇವತ್ತು ಫ್ರೀ ಆಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಅದರ ನೆಕ್ಸ್ಟ್ ಬಂದುಬಿಟ್ಟು ತುಂಬ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಬರೋ ಥರ. ಅದಕ್ಕೋಸ್ಕರ ಒಳ್ಳೆ ಗಾಳಿ ಕೂಡ ಬೀಸ್ತಾ ಇತ್ತು. ಸ್ವಲ್ಪ ಕೂತ್ಕೊಂಡು ಅದನ್ನು ಫೀಲ್ ಮಾಡ್ತಾಯಿದ್ವಿ. ಅದರ ನೆಕ್ಸ್ಟ್ ಈವ್ನಿಂಗು ಇವೆಂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ ಇವೆಂಟ್ಗೋಸ್ಕರ ನಾವು ಇವಾಗ ಬೇರೆ ಕಡೆ ಹಾಲ್ನ ಬುಕ್ ಮಾಡಿತ್ತು, ಅಲ್ಲಿಗೆ ಹೊರಡೋದಕ್ಕೆ ರೆಡಿ ಆಗಿದ್ವಿ. ನಮ್ಮ ಔಟ್ಫಿಟ್ಟು ಪೂರ್ತಿಯಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಅದರ ನೆಕ್ಸ್ಟ್ ನಾನು ಹಾಲ್ಗೆ ಬಂದ್ವಿ. ಈಗ ಎಂಟ್ರಿ ಆಗ್ತಾ ಸೆಲೆಬ್ರೇಷನ್ಗೆ ಈ ರೀತಿಯಾಗಿ ಅಲ್ಲಿ ಡೆಕೋರೇಷನ್ ಮಾಡಿದರು. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಇದ್ದೀವಿ. ಇದು ಫಸ್ಟ್ ಟೈಮ್ ಈ ಥರ ನಾವು ಇವೆಂಟ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅದಾಗಿದ ನಂತರ ನನ್ನ ಮಕ್ಕಳಿಗೆ ಅವರ ಬರ್ಡೇಗೋಸ್ಕರ ಗಿಫ್ಟ್ಸ್ ಅಂದರೆ ಎಲ್ರಿಗೂ ಇಷ್ಟ, ಅದರಲ್ಲೂ ಕೂಡ ಮಕ್ಕಳಿಗೆ ಸ್ಪೆಷಲಿ ಅಲ್ವಾ. ಸೊ ಅದಕ್ಕೋಸ್ಕರ ಅವರ ಏಜ್ ವೈಸ್ ನಾನು ಗಿಫ್ಟ್ಸ್ನ ರೆಡಿ ಮಾಡಿದ್ದೆ, ಅದನ್ನೆಲ್ಲ ಅವರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದಾಗಿದ ನಂತರ ಈ ಒಂದು ಕಾರ್ ಗಿಫ್ಟ್ನ ಅವ್ರ ಪಪ್ಪ ಕೊಟ್ಟಿದ್ದರು. ಮಕ್ಕಳ ಖುಷಿಗೆಲ್ಲ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ನಮಗೂ ಕೂಡ ಒಂಥರ ಖುಷಿನೇ ಅಲ್ವಾ. ಸೊ ಇದೆಲ್ಲ ಆಗಿದ ನಂತರ ಕೇಕ್ ಕಟಿಂಗ್ ಆಯಿತು. ಒಂದಿಷ್ಟು ರೀಲ್ಸ್ನ ಮಾಡ್ಕೊಂಡ್ವಿ ಮಕ್ಕಳ ಜೊತೆ ನಾವು ಕೂಡ. ಸೊ ಅದೆಲ್ಲ ಆಲ್ರೆಡಿ ನಾನು ನನ್ನ ಪೇಜಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ ಒಂದು ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಯಾರಾದರೂ ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಅಲ್ಲಿ ಹೋಗಿ ನೋಡ್ಕೋಬೋದು. ನೀವು ಕೂಡ ನಮಗೆ ಸಪೋರ್ಟ್ ಮಾಡಿದಾಗುತ್ತೆ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಮಿನಿ ಲಾಗ್ಸ್ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.